ಗೌಡ್ರ ಗೌಡ್ರ ಏನ್ ಮಾಡಾಕ್ ಕುಂತೀರಿ ಗೌಡ್ರ? ನಾ ಬಸಪ್ಪ ಬಂದೇನ್ರಿ ಗೌಡ್ರ. ಬಾರೋ ಬಸಪ್ಪ. ಬಾದಿನ ಆಗಿತ್ತ, ಹೊಲದ ಕಡೆ ಹೋಗಿದ್ದಿಲ್ಲ ನಾನು. ಸ್ವಲ್ಪ ಹಂಗ ಒಂದ್ ರೌಂಡ್ ಹೊಲ ಸುತ್ತಾಕೊಂಬನ್ನಿ. ಸುಸ್ತಾಗಿತ್ ನೋಡ್ ಬಸಪ್ಪ, ಮಲ್ಕೊಂಡಿದ್ನಿ. ಯಾಕಪ್ಪ ಬಸಪ್ಪ ಈ ಕಡೆ ಬಂದಿದ್ದಿ? ಗೌಡ್ರ, ನಿಮ್ಮಂತಕ ಕೆಲಸ ಇತ್ರಿ ಸ್ವಲ್ಪ, ಅದಕ್ ಬಂದಿನ್ರಿ ಗೌಡ್ರ. ಹೌದಾ, ಹೇಳ್ ಬಸಪ್ಪ ಏನ್ ಕೆಲ್ಸ? ಗೌಡ್ರ, ಒಂದ್ ಸ್ವಲ್ಪ ರಾಕ ಬೇಕಾಗಿತ್ರಿ ಗೌಡ್ರ, ಅದಕ್ಕ ನಿಮ್ಮಂತಕ್ ಬಂದೇನ್ರಿ ಗೌಡ್ರನ. ಬಸಪ್ಪ, ಮೊನ್ನೆ 1,00,000 ರೂಪಾಯಿ ಕೊಟ್ಟಿದ್ದ, ಬಡ್ಡಿನೂ ಕೊಟ್ಟಿಲ್ಲ, ಇನ್ನ ಅಸಲೂನು ಕೊಟ್ಟಿಲ್ಲ, ಮತ್ತ ರೊಕ್ಕ ಕೇಳಾಕ್ ಬಂದಿ. ಹೆಂಗ್ ಕೊಡ್ಲಪ್ಪ ಬಸಪ್ಪ ನಾ ನಿನಗ? ಗೌಡ್ರ, ಹಂಗ ಅನ್ನಕ್ ಹೋಗ್ಬೇಡ್ರಿ ಗೌಡ್ರ. ಒಂದೇ ಎಮ್ಮೆ ಐತ್ರಿ ಗೌಡ್ರ, ಬೇಕಾದ್ರೆ ಅದನ್ನ ಮಾರಿ ಬಂದು ನಿಮ್ಗೆ ಸಾಲ ತೀರ್ಸಂದ್ರೆ ತೀರಿಸ್ತೀನ್ರಿ. ಈಗ ನಮ್ಗ ಅರ್ಜೆಂಟ್ ಬೇಕಾಗೈತ್ರಿ ಗೌಡ್ರ, ಅದಕ್ಕ ನಿಮ್ಮಂತಕ್ ಬಂದೀನಿ. ದಯವಿಟ್ಟು ಕೈ ಮುಗಿತೀನಿ, ಹಂಗ ಮಾಡಾಕ್ ಹೋಗ್ಬೇಡ್ರಿ ಗೌಡ್ರ. ಅಲ್ಲೋ ಬಸಪ್ಪ, ನಿನ್ ಎಮ್ಮಿ ತಗೊಂಡ್ ನಾ ಏನ್ ಮಾಡ್ಲಿ? ನಾ ಕೊಟ್ಟಿರೋ 1,00,000 ರೂಪಾಯಿ ಕೊಡಪ್ಪ, ಮತ್ ನಾ ಅದ್ರ ಬಡ್ಡಿ ಏನೈತಿ ಅದ ಬಡ್ಡಿ ಕೊಡ. ನಿನ್ ಎಮ್ಮಿ ತಗೊಂಡ್ ನಾನ್ ಏನ್ ಮಾಡ್ಲಿ? ಗೌಡ್ರ, ಹೊಲ್ದಾಗ ಜೋಳ ಹಾಕಿನ್ರಿ. ಅದ್ ಬೆಳಿ ಬಂದ ತಕ್ಷಣ ನಿಮ್ದೇನ್ ಅಸಲ ಬಡ್ಡಿ ಐತಲ್ರಿ ಗೌಡ್ರ, ಅದನ್ನ ತೀರಿಸ್ತೀನ್ರಿ. ನನಗ ದಯವಿಟ್ಟು ರೊಕ್ಕ ಕೊಡ್ರಿ ಗೌಡ್ರ. ಬಸಪ್ಪ, ನಿನ್ನ ನಂಬಿಕೆ ಮ್ಯಾಗ ದುಡ್ಡು ಕೊಡಾಕ್ ಕುಂತೀನಿ. ನೀನ್ ಏನಾದ್ರ ತಪ್ಸಿದಿ ಗಿಪ್ಸಿದಿ ಅಂದ್ರ ನಿನ್ ಮನಿನ ಜಪ್ತಿ ಮಾಡ್ಬೇಕಾಗತ್ ನಾನ. ಗೌಡ್ರ, ನೀವ್ ಯಾವ ಟೈಮಿಗೆ ಹೇಳ್ತಿರಲ್ರಿ ಆ ಟೈಮಿಗೆ ಗಂಟು ಅಸಲು ಕೂಡಿ ಎರಡು ಕೂಡೆ ಕೊಟ್ಟು ಹೋಗ್ತೀನ್ರಿ ಗೌಡ್ರ. ಈಗ ಅರ್ಜೆಂಟ್ ರೊಕ್ಕ ಬೇಕಾಗೈತ್ರಿ ಗೌಡ್ರ, ನಮ್ಗ ಸ್ವಲ್ಪ ಕೊಡ್ರಿ. ಆಯ್ತು ಬಿಡೋ ಬಸಪ್ಪ, ಕೊಡ್ತೀನಿ. ಎಷ್ಟ್ ಬೇಕೋ ಬಸಪ್ಪ ರೊಕ್ಕ? ಗೌಡ್ರ, ಒಂದ್ 50,000 ರೂಪಾಯಿ ಕೊಟ್ರೆ ಚಲೋ ಆಕತ್ರಿ ಗೌಡ್ರ. ಅಲ್ಲೋ ಬಸಪ್ಪ, 50,000 ರೂಪಾಯಿ ತಗೊಂಡ್ ಅಂತದ್ ಏನ್ ಕೆಲಸ ಮಾಡಕ್ ಕುಂತೀನಿ ನೀನ? ಗೌಡ್ರ, ನನ್ ಮಗನ ಸಾಲಿಗೆ ಹೆಸರು ಹಚ್ಬೇಕ್ರಿ, ಅದ್ರ ಸಂಬಂಧ 50,000 ರೂಪಾಯಿ ಬೇಕಾಗೈತ್ರಿ. ಏ ಬಸಪ್ಪ, ನಾ ಫೋನ್ ಮಾಡಿ ಹೇಳ್ತೇನೆ ಅಲ್ಲಿ ಚೇರ್ಮನ್ಗ, ಹೋಗಿ ಅಲ್ಲಿ ಕನ್ನಡ ಶಾಲೆ ಐತಲ್ಲ ಅಲ್ಲಿ ಹೋಗಿ ಸೇರ್ಸ, ಫ್ರೀದಾಗ ಆಕತಿ. ಸುಮ್ನ ಅಷ್ಟೇ ಖರ್ಚು ಮಾಡಾಕತಿ ಓ ಬಸಪ್ಪ. ನೀವ್ ಅನ್ನೋದು ಖರೆ ಐತ್ರಿ ಗೌಡ್ರ, ನಾನು ಹಂಗ ಮಾಡ್ಬೇಕಂತೇಳಿ ಅನ್ಕೊಂಡಿನ್ರಿ. ಅವ್ ನೋಡಿದ್ರ ಇಂಗ್ಲಿಷ್ ಮೀಡಿಯಂ ಕಲಿತೀನಿ ಅಂತ ಹೇಳಿ ಬಾಳ ಗಂಟು ಬೀಳಾಕತ್ತಾನ್ರಿ, ಊಟ ಸಹಿತ ಮಾಡುವಲ್ಲ. ಅದ್ರ ಸಂಬಂಧ ಮತ್ ಅವ್ನ ಆಸೆಗೆ ನಾನ್ ಯಾಕೆ ತಣ್ಣೀರ್ ಎರಚಲಿ? ಕಲಿ ಹುಡುಗ್ರಿ, ಮುಂದೆ ಏನಾರ ನೌಕರಿ ಗಿಕ್ರಿ ಹತ್ತಿದಂದ್ರ ನನಗೂ ಹೆಲ್ಪ್ ಆಕ್ಕನ್ರಿ. ಅದರ ಸಂಬಂಧ ಇಂಗ್ಲಿಷ್ ಮೀಡಿಯಂ ಹಚ್ಬೇಕಂತೇಳಿ ರೊಕ್ಕ ಕೇಳಕ್ ಬಂದಿನ್ರಿ ಗೌಡ್ರ. ಅಲ್ಲೋ ಬಸಪ್ಪ, ಬಡುವದಿ, ಮಗನ್ನ ಇಂಗ್ಲಿಷ್ ಮೀಡಿಯಂ ಶಾಲಿಗೆ ಹಚ್ಚಿ ಏನ್ ಮಾಡಾವದಿ? ನಿನಗ ಇವತ್ತು ತಿಂದ್ರ ನಾಳೆಗೆ ತಿನ್ನಾಕಿಲ್ಲ ಅಂತದ್ರಾಗ ಮಗನ್ ಇಂಗ್ಲಿಷ್ ಮೀಡಿಯಂ ಹಚ್ಚೋದಂದ್ರೆ ಏನ ಸಣ್ಣ ದುಡ್ಡನ? ತಿಂಗಳ ಇಷ್ಟ ಅಂತ ಹೇಳಿ ಕೊಡ್ಬೇಕ್ ಬಸಪ್ಪ, ನಿನ್ ಕಡೆ ಆಗೋದಿಲ್ಲ ಅದ. ಗೌಡ್ರ, ಒಬ್ಬ ಮಗ ಅದಾನ್ರಿ, ಅವನ್ ಸಾಲಿಗೆ ನಾ ಅಡ್ಡಿ ಬಂದ್ರ ಸರಿ ಆಗುದಿಲ್ರಿ. ನಾನ್ ಅಂಕರು ಕಲೀಲಿಲ್ರಿ, ಹಿಂಗ ಅವ್ರ ಮನಿ ಇವ್ರ ಮನಿ ಜಿತ ಮಾಡ್ಕೊಂತ ಹೋದನ್ರಿ. ನನ್ನ ಮಗನು ಹಂಗ ಆಗ್ಬಾರ್ದ್ರಿ. ಅದ್ರ ಸಂಬಂಧ ಏನೋ ಕಲಿತೀನಿ ಅನ್ನಕತ್ತಾನ ಗೌಡ್ರ, ಇದೊಂದ್ ಸಾರಿ ಕಲ್ಸುಂಡ್ರಿ. ಮುಂದೇನ ದೇವ್ರ ಎಲ್ಲಿಗೆ ಹಸ್ತಾನ ನೋಡಾಕ್ ಬರ್ತೈತ್ರಿ ಗೌಡ್ರ. ಆಯ್ತು ಬಸಪ್ಪ, ನಿನ್ಗೆ ಹೆಂಗ್ ತಿಳಿತೈತೆ ಹಂಗ ಮಾಡ. ಆದ್ರ ನಾ ರೊಕ್ಕ ಕೊಟ್ಟಿದ್ ಮಾತ್ರ ನಾ ಹೇಳಿ ಟೈಮಿಗೆ ಕೊಡ್ಲಿಲ್ಲ ಅಂದ್ರ ಬಸಪ್ಪ, ನಾ ಏನ್ ಮಾಡ್ತೇನೆ ಅನ್ನೋದು ನನಗ ಗೊತ್ತಿಲ್ಲ ಬಸಪ್ಪ. ಈಗ ಹೇಳಿ ನಾ ಮತ್ ನಿಮ್ಗ. ಆಯ್ತ್ರಿ ಗೌಡ್ರ, ನೀವ್ ಹೇಳಿ ಟೈಮಿಗೆ ಕೊಡ್ತೀನಿ ತೋರಿ ಗೌಡ್ರ. ಇಲ್ಲೇ ನಿಂತ್ಕೋ ಬಸಪ್ಪ, ಹೋಗಿ ತಗೊಂಬರ್ತೀನಿ. ಗೌಡ್ರ ಮನಸ್ಸ ಬಾಳ ಚಲೋ ನೋಡ. ಬಡವ್ರ ಅಂದ್ರ ಮನಸ್ ಕರಿಗೆ ಬಿಡ್ತತಿ, ಇಲ್ಲ ಅನ್ನಂಗಿಲ್ಲ. ಇಂಥ ಗೌಡ್ರ ನಮ್ಮ ಊರಿಗೆ ಇದ್ದಿದ್ದ ಬಾಳ ಪುಣ್ಯ ನೋಡ. ತಗೋ ಬಸಪ್ಪ, ಆದಷ್ಟು ಬೇಗ ವಾಪಸ್ ಕೊಡ, ಮರ್ಯಾಕ್ ಹೋಗ್ಬೇಡ. ಗೌಡ್ರ, ನನ್ನ ವಿಶ್ವಾಸ ಮ್ಯಾಗ ನೀವು ರೊಕ್ಕ ಕೊಡಾಕತ್ತೀರಿ ಗೌಡ್ರ, ಅದನ್ನ ವಾಪಸ್ ತೀರ್ಸೋ ಕರ್ತವ್ಯ ನಂದ್ರಿ ಗೌಡ್ರ. ಚಿಂತೆ ಮಾಡಕ್ ಹೋಗ್ಬೇಡ್ರಿ ಗೌಡ್ರ, ಆದಷ್ಟು ಬೇಗ ತೀರಿಸ್ತೀನಿ ಗೌಡ್ರ. ಅಷ್ಟು ಮಾಡ್ ಬಸಪ್ಪ, ಹೋಗಿ ಬಾ. ಆಯ್ತ್ರಿ ಗೌಡ್ರ, ಹೋಗಿ ಬರ್ತೀನ್ರಿ. ರಾಧಾ ರಾಧಾ, ಲೇ ರಾಧಾ, ಏನ್ ಮಾಡಕ್ ಕುಂತಿಲ್ಲೇ ಒಳಗ? ಬಾಯಿಲ್ ಒಟ್ಟು ಹೊರಗ ಕೆಲ್ಸ ಐತೆ. ಯಾಕ್ರಿ, ಏನಾತ್ರಿ ಇಷ್ಟ ಅರ್ಜೆಂಟ್ಲೆ ಕರ್ಯಾಕತ್ತಿರಲ್ಲ? ಐ ಕೈಯಂದ ಏನ್ರಿ ಅದ? ಸೂಟ್ ಕೇಸ್ ಹಿಡ್ತೀರಿ ಏನ್? ಲಾಟ್ರಿ ಗಿಟ್ರಿ ಹತ್ತೈತೆನ? ಮತ್ತೆ ಅದ್ರ ತುಂಬಾ ರೊಕ್ಕ ಇದ್ರೆ ತಗೊಂಬರ್ರಿ ಒಳಗ. ಏ ಲಾಟ್ರಿ ಮಕ್ಕಳಕ್ಕೆ ಎಲ್ಲಿ ಲಾಟ್ರಿ ಹತ್ತತಿ? ನಿನ್ ಮಗನ ಸಾಲಿ ಹೆಸರು ಹಚ್ಚಾಕ ಗೌಡ್ರ ಕಡೆ ಹೋಗಿ ಸಾಲ ಇಸ್ಕೊಂಬಂದನಿ, ಎಲ್ಲಿ ಲಾಟ್ರಿ ತುಂಬರ್ತಿ? ಅಲ್ರಿ, ಮೊದ್ಲ ಗೌಡ್ರ ಕಡೆ ಸಾಲ ಮಾಡಿ ಮತ್ತೆ ಯಾಕೆ ಸಾಲ ಮಾಡತ್ತಿ? ಇಲ್ಲೇ ಗೌರ್ಮೆಂಟ್ ಶಾಲಿಗೆ ಹಚ್ಚ, ಆವ್ ಕಲದ ಅಷ್ಟ್ರಾಗ ಐತಿ. ಮಮ್ಮಿ ನನಗಿಲ್ಲ, ನಾನು ಕನ್ನಡ ಶಾಲಿಗೆ ಕಲಿಯಂಗಿಲ್ಲ ನೋಡ್, ಮತ್ತ ನಾನು ಇಂಗ್ಲಿಷ್ ಮೀಡಿಯಂ ಹಚ್ಚಿದ್ರಟ ಕಲಿಯವ ನಾನು. ಹಬ್ಬ ಹೇಳಕ್ಕಿಗೆ ಹೊರ ನಿಂತ ಚರ್ಚೆ ಮಾಡೋ ವಿಷಯ ಅಲ್ಲಿದ. ತಗೋ ಸೂಟ್ ಕೇಸ ಒಳಗ್ ನಡಿ, ಬರ್ತೇನೆ, ಅಲ್ಲೇ ಮಾತಾಡೋಣ. ಐ ಒಳಗ್ ಬರ್ರಿ, ಹಂಗಾರ ಒಳಗ್ ಕುಂತ್ ಮಾತಾಡೋಣ ಬರ್ರಿ. ನೋಡ್ ಮಗನ, ಕಷ್ಟಪಟ್ಟ ಗೌಡ್ರ ಕಾಲ್ ಹಿಡ್ದ ರೊಕ್ಕ ಇಸ್ಕೊಂಡ್ ನೀ ಯಾವ ಸಾಲಿಗಂತಿ ಆ ಸಾಲಿಗೆ ಹೆಸರು ಹಚ್ತೀನಿ ನೋಡ. ನೀನ ಪಾಲ್ತು ಆ ಹುಡುಗರು ಈ ಹುಡುಗರು ಸವಾಸ ಮಾಡಕ್ ಹೋಗ್ಬೇಡ. ನನ್ನ ಹೆಸರು ಕೆಡ್ಸುವಂತ ಕೆಲಸ ಮಾಡ್ಬಾರ್ದಮ್ಮ. ಚಲೋ ಅಂತಂಗ ಓದಿ ಒಳ್ಳೆ ರ್ಯಾಂಕ್ ತಗೊಂಡ ನನ್ನ ಹೆಸರು ತಗೊಂಬ, ಅಷ್ಟ ಸಾಕು ನೀ ನನಗೆ ಕೊಡುದು.
ಅಪ್ಪ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾ ಚಲೋ ಅಂತಂಗೆ ಓದ್ತೀನಿ, ನೀ ಯಾಕೆ ಟೆನ್ಷನ್ ತೊಗೊಂತಿ? ನೋಡಪ್ಪ ಮಗನ, ನಿಮ್ಮಪ್ಪ ಅಷ್ಟ ಕಷ್ಟಪಟ್ಟ ದುಡ್ಡು ಇಸ್ಕೊಂಬಂದಾನ, ಚಲೋ ತಂಗ ಓದ್ತೆ ನಾ ಉಡಾಳ ಹುಡುಗರ ಜೋಡಿ ಸೇರಿ ಹಾಳಕ್ಕೆ ನೋಡು. ಹೋಗಿ ನನಗೆ ಗೊತ್ತಾಯ್ತಾಳ, ನೀನು ಹಂಗನ? ನಡಿ ನಡಿ. ತಂದಿ ಮಗನು ಏನಾರ ಮಾಡಿ ಹಾಳಾಗಿ ಹೋಗ್ರಿ, ನಾನೇನ್ ಮಾಡಕ್ಕಾಕೈತಿ, ನಂದು ಅಡಿಗೆ ಐತಿ, ಅಡಿಗೆ ಮಾಡಕ್ ಹೋಗ್ತೇನೆ ನಾನು. ಅಪ್ಪ ನಾ ಇಲ್ಲೇ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಆಯ್ತು ಹೋಗಿ ಬಾಪ, ಹುಷಾರು ನೋಡು. ಯಾಕೋ ಸ್ವಲ್ಪ ಆಯಾಸ ಆದಂಗೆ ಹಾಕತೈತಿ, ಇಲ್ಲೇ ಒಂದು ಸ್ವಲ್ಪ ಮಲ್ಕೊಂಡು ಬೇಸರ ಆಗೈತಿ. ಯಪ್ಪ ಯಪ್ಪ. ಯಾಕ ಮಗಳ ಗಾಬರಿಯಿಂದ ಓಡಿ ಓಡಿ ಬರಕತ್ತಿಯಲ್ಲ, ಏನಾತ? ಅಪ್ಪ ಅಪ್ಪ, ಅಲ್ಲಿ ಅಣ್ಣ ಐತಲ್ಲ ಯಾರ್ದ ಜೊತೆ ಜಗಳ ಮಾಡ್ಯಾನಂತ, ಪೊಲೀಸರವನ್ನ ತಗೊಂಡ್ ಹೋಗ್ಯಾರಂತ. ಮಗಳ ನೀ ಯಾರನ್ನಾರ ನೋಡಿ ಕನ್ಫ್ಯೂಸ್ ಆಗಿರ್ಬೇಕು ನೋಡ. ಏ ಸವಿ, ಏನ್ ಹೇಳಕತ್ತೀಯ ನೀ? ಕರೇನ ಸುಳ್ಳದ? ನಿಮ್ಮಪ್ಪ ನೋಡ್ರ ಹಿಂಗನ್ನತ, ನೀ ನೋಡ್ರಿ ಹಿಂಗಂತಿ, ಏನದ ಕರೆಕ್ಟಾಗಿ ಹೇಳ್ರಿ ನನಗ. ಏ ಮಮ್ಮಿ, ನಾ ಸುಳ್ಳು ಹೇಳಕತ್ತಿಲ್ಲ ಮಮ್ಮಿ. ಅಪ್ಪ ಹೇಳಿದ್ರ ತಿಳ್ಕೊಳವಲ್ಲ, ಅಣ್ಣನ ಪೊಲೀಸರು ತಗೊಂಡ್ ಹೋಗ್ಯಾರ, ಹಿಡ್ಕೊಂಡು ಹೋಗ್ಯಾರ ಅವನ್ನ. ಅಯ್ಯಯ್ಯವ್ವ ಶಿವನೇ, ನನ್ನ ಮಗ ಏನ್ ಮಾಡಿದ್ದಯ್ಯವ್ವ? ಅಯ್ಯೋ ಮಗಳ, ಯಾಕೋ ಸ್ವಲ್ಪ ತ್ರಾಸ ಆಗಕತ್ತೈತಿ, ಸ್ವಲ್ಪ ಮಲ್ಕೊಂತಾನೆ. ಏ ಸವಿ, ನಿಮ್ಮಪ್ಪ ಏನಾತ್ಲಿ? ನಡಿ ನೋಡ್ ನಡಿ. ಏಯ್ ಏಯ್ ರೀ ರೀ, ಏನಾತ್ರಿ ನಿಮ್ಗ? ಅಪ್ಪ ಏನಾತ್ ನಿಮ್ಗ? ಅಪ್ಪ ಅಣ್ಣಗೆ ಏನಾಗಿಲ್ ತಗೋನಿ, ಎಂತ ತ್ರಾಸ್ ಮಾಡ್ಕೋಬೇಡಪ್ಪ. ರೀ ಯಾಕ್ರಿ, ಯಾಕೆ ಟೆನ್ಷನ್ ಮಾಡ್ಕೋಬೇಡ್ರಿ ನೀವು. ಏ ಸವಿ, ಡಾಕ್ಟರ್ ಫೋನ್ ಹಚ್ಚ, ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ, ಏನಾಗೈತೆ ಅಂತ ಗೊತ್ತಾಕೈತಿ. ಒಂದ್ ಸ್ವಲ್ಪ ನೀರು ಕುಡಿಸ್ತೀನಿ ನಾನು. ಹಲೋ ಡಾಕ್ಟರ್ ಸರ್, ನಮ್ಮ ಅಪ್ಪರಿಗೆ ಆರಾಮಿಲ್ರಿ, ಸ್ವಲ್ಪ ಮನೆಗೆ ಬಂದು ಹೋಗ್ರಿ. ಯಾವಾಗಿಂದ ಈ ತರ ಆಗ್ತಾ ಇದೆ ಅಮ್ಮ ಇವನ್ಗೆ? ಡಾಕ್ಟರ್ ಸರ, ನಮ್ಮ ಹುಡುಗನ ಏನ ಜೈಲಿಗೆ ಹೋಯ್ದ್ರಂತ ಸುದ್ದಿ ಕೇಳ್ಯಾರ್ರಿ. ಕೇಳ್ದಂಗಿದ್ದ ಹಿಂಗ ಎದಿ ಹೊಡ್ಕೊಂಡ ಕೆಳಗೆ ಬಿದ್ದಾರಿ, ಏನ್ ತಿಳಿವಲ್ ನೋಡ್ರಿ ಸರ್, ಚೆಕ್ ಮಾಡ್ರಿ ಅಟ. ಏನಿಲ್ಲಮ್ಮ, ಶಾಕ್ ವಿಷಯ ಹೇಳಿರಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಗ್ಯಾರ. ಏನಾಗೋದಿಲ್ಲ, ಇನ್ನೊಂದು ತಾಸು ಬಿಟ್ಟ ಎದ್ದು ಮಾತಾಡ್ತಾರ, ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಮತ್ತೆ ಗುಳಿಗೆ ಕೊಡ್ತೀನಿ, ತಗೊಂಡ್ರ ಕಡಿಮೆ ಕತ್ತಾಳವ. ಅವ್ರ ಎದಿ ಹೊಡ್ಕೊಂಡ್ ಬಿದ್ದಿದ್ ನೋಡ್ರಿ, ಭಾಳ ಸೀರಿಯಸ್ ಆತನ ಅನ್ಕೊಂಡಿದ್ರಿ ನಾನು. ನೀವೀಗ ಆರಾಮ್ ಆಕೈತೆ ಅಂತ ಹೇಳಿದ್ರಲ್ರಿ, ಇವಾಗ ಸಮಾಧಾನ ಆತ್ ನೋಡ್ರಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಮ್ಮ, ನಾ ಇನ್ನು ಹೋಗಿ ಬರ್ತೀನಿ.